ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಎಂತ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಇರುವ ದನಗಳ ಪರಿಚಯ. ಅಂದರೆ ನಾವು ದನ ಸಾಕಾಣಿಕೆ ಮಾಡ್ತೇವೆ, ಹಾಗೆ ಎಷ್ಟು ದನ ಸಾಕಿದ್ದೇವೆ, ಎಂತೆಲ್ಲ ಅದಕ್ಕೆ ಕೊಡ್ತೇವೆ ಎಲ್ಲ ನೋಡಿ ಬನ್ನಿ ಈ ಲಾಗಲ್ಲಿ. ಫಸ್ಟಿಗೆ ಹಟ್ಟಿಲಿದ್ದ ಸೆಗಣಿ ತೆಗೆದು ಒಂದು ಬಟ್ಟಿ ಸೆಗಣಿಯನ್ನು ಗೊಬ್ಬರ ಗ್ಯಾಸಿನ ಗುಂಡಿಗೆ ಹಾಕಿ, ನೆಕ್ಸ್ಟ್ 2 ಬಟ್ಟಿ ಸೆಗಣಿಯನ್ನು ನಮಗೆ ಸಪ್ರೇಟಾಗಿ ಬೇಕು ಅಂತ ನಮಗೆ ಎಂತಾದರೂ ನೆಕ್ಸ್ಟ್ ಎಂಥದ್ದು ಬೇಕಾಗ್ತದೆ ಸೆಗಣಿ, ಹಾಗೆ ಒಂದು ಎಕ್ಸ್ಟ್ರಾ ಗುಂಡಿ ಮಾಡಿದ್ದೇವೆ, ಅಲ್ಲಿ ಹೋಗಿ ಹಾಕಿಬಿಡ್ತೀವಿ. ಗೋಬರ್ ಗ್ಯಾಸಿನ ಗುಂಡಿಯಲ್ಲಿ ಸೆಗಣಿ ಉಂಟಲ್ಲ, ಅದಕ್ಕೆ ಸ್ವಲ್ಪ ತುಂಬ ನೀರು ಹಾಕಬೇಕು, ಅದು ಫುಲ್ ಆಗೋ ತನಕ ನೀರು ಹಾಕಿದ ಮೇಲೆ ಅದನ್ನು ಚೆಂದ ಕರಡಿಸಬೇಕು. ಅಂದರೆ ಅದು ಅದರಿಂದ ಕಸ ಎಲ್ಲ ಬಿಸಾಡಬೇಕು, ನೀರು ಮಾಡಬೇಕು. ನೀರಾದಮೇಲೆ ಅದರ ಮಿಡ್ಲಲ್ಲಿ ಒಂದು ಗೋಣಿ ತಿಕ್ಕಿರ್ತಿರ್ತೇವೆ ಹೊಟ್ಟೆಗೆ, ಅದನ್ನು ತೆಗೆದ್ರೆ ಅದು ಗೋಬರ್ ಗ್ಯಾಸಿನ ಗುಂಡಿಗೆ ಹೋಗ್ತದೆ. ನಾವು ಅಡಿಗೆ ಮಾಡಲಿಕ್ಕೆ ಎಲ್ಲ ಗೋಬರ್ ಗ್ಯಾಸನ್ನು ಯೂಸ್ ಮಾಡೋದು ಜಾಸ್ತಿ. ಹಾಲು ಕರೆಯುವ ಮಿಷನ್. ನಾವು ಟೋಟಲ್ ಆಗಿ 40 ಲೀಟರ್ ಹಾಲು ಹಾಕ್ತೇವೆ ಡೈರಿಗೆ. ಅಂದರೆ 30 ಲೀಟರ್ ಬೆಳಿಗ್ಗೆ, 10 ಲೀಟರ್ ಸಂಜೆ. ನಾವು ದನಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಫೀಡ್ ಹಾಕ್ತೇವೆ. ಯಾವ ಫೀಡ್ ಅಂತ ಹೇಳಿದ್ರೆ ನಂದಿನಿಯವ್ರದ್ದು ಫೀಡ್. ಈ ಕರುವಿನ ಹೆಸರು ಕಾವೇರಿ. ಗೋವೆ. ತುಂಬ ಆಗಿದೆ. ಇಲ್ಲೊಬ್ಬ ಮಂಗ ನೋಡಿ, ದೊಡ್ಡ ಮಂಗ. ನಾವು ಹೋಗುವ ಉಳಿದದನ್ನ ನೋಡಿ. ಅಂದರೆ ಇಲ್ಲಿ ಯಾಕೆ ನಾವು ದನವನ್ನೆಲ್ಲ ಕಟ್ಟಿದ್ದೇವೆ ಅಂತ ಹೇಳಿದರೆ, ನಮ್ಮ ಹೊಸ ಹಟ್ಟಿ ಕಟ್ತಾ ಇದ್ದೇವೆ, ಹಾಗೆ. ಇಲ್ಲೊಂದು ಕರು ಉಂಟು, ಇದರ ಹೆಸರು ಭಾಗ್ಯ ಅಂತ. ಭಾಗ್ಯ, ಈ ದನದ ಹೆಸರು ಬೆಳ್ಳಿ. ಅಲ್ಲೊಂದು ಕರು ಕಟ್ಟಾಕಿದ್ದೇವೆ. ಆ ದನದ ಹೆಸರು ಭದ್ರ. ಹೆಸರು ಅಂದರೆ ಇದಕ್ಕೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ, ಇದು 4 ಕರು ಆಗ್ತದೆ. ಕೆಂಪಿ ಹಾಗೆ ಕರು ಹಾಕ್ಲಿಕ್ಕೆ ಆಗಿದೆ ಅಲ್ಲ, ಹಾಗೆ ಸ್ವಲ್ಪ ಸುಸ್ತಾಗ್ತದೆ ಅದಕ್ಕೆ. ದನದ ಹೆಸರು ನವಮಿ. ಇದು ಕೂಡ ಹಾಗೆ ತುಂಬ ಓಡ್ತದೆ ಮುಟ್ಲಿಕ್ಕೆ ಹೋದ್ರೆ. ಇದು ನೋಡಿ, ಇದು ನಾಯಿಯೊಂದು ನಮ್ಮ ಹಿಂದೆ ಎಲ್ಲಿಗೆ ಹೋದ್ರಲ್ಲ. ನೋಡಿ ಎಷ್ಟು ಪ್ರೀತಿ ಅಂತ. ಟೋಟಲ್ ಆಗಿ 2 ಕರು, ಇದು ಮತ್ತು ಇದು, ಮತ್ತೆ 2 ದನ ಕರು ಹಾಕುದು. ಅಲ್ಲೊಂದು, ಮತ್ತೊಂದು ಇಲ್ಲಿ ಭಾಗ್ಯ, ಮತ್ತೆ 3 ಗಡಸು, ಅಲ್ಲಿ 2, ಇಲ್ಲಿ 1. ನಾವು ಚಿಕ್ಕಿರುವಾಗ ಕೂಡ ಈ ಮರ ಇತ್ತು, ಈಗ ಕೂಡ ಉಂಟು. ಅದಕ್ಕೆ ಒಂದು 25-26 ವರ್ಷ ಆಗಿರ್ಬೋದು. ರಾಣಿ ಬಾ, ಈ ಕಡೆ ಬಾ. ಬಾ, ಹೋಗುವ ನಾವು. ಇದೊಂದು ಕರು ಹಾಕೋದನ, ಮತ್ತೊಂದು ಕರು. ದನದ ಹೆಸರು ಗೌರಿ. ಈ ದನದ ಹೆಸರು ಇದ್ರದ್ದು ಈ ದನದ ಹೆಸರು ಯಮುನಾ. ಮತ್ತಿದ್ರ ಕರು ಸರಸ್ವತಿ. ಕರುವ ಹೆಸರು ಪ್ಯೂರ್ HF ಅಲ್ಲ ಸರಸು. ಇದು ನನ್ನ ಫೇವ್ರೆಟ್ ದನ.
ಅಷ್ಟು ಪಾಪ ಅಂತ ಹೇಳಿದ್ರೆ ತುಂಬ ನಂದಿ ಅಲ್ಲ ನಂದು. ಇದ್ರ ಹೆಸರು ಗುರುವಕ್ಕ. ಇದು ಕೂಡ ಎಂತ ಮಾಡುದಿಲ್ಲ ಪಾಪ. ಅದರ ಹೆಸರು ಗೋಪಿ. ಇಲ್ಲಿ ಟೋಟಲ್ ಆಗಿ 7 ದನ ಉಂಟು. ಇಲ್ಲಿ 6, ಇಲ್ಲಿ 1, 3 ಕರು, ಇಲ್ಲಿ 1, ಅಲ್ಲಿ 2 ಉಂಟು. ಮತ್ತೆ ತೋರಿಸ್ತೇನೆ. ಗುರುವಕ್ಕನ ಕರು ಮತ್ತೆ ರುಕ್ಕಿನ ಕರು. ಇದು ಗುರುವಕ್ಕನ ಕರು, ಇದು ಹುಡುಗಿ ಲಕ್ಷ್ಮಿ ಅಂತ ಹೆಸರು. ಲಕ್ಷ್ಮಿ. ಇದು ರುಕ್ಕಿನ ಕರು, ಇದ್ರ ಹೆಸರು ಪುಟ್ಟಣ್ಣ ಅಂತ ಹೆಸರು. ಅಂದ್ರೆ ಇದು ಹುಡುಗ, ಹಾಗೆ ಪುಟ್ಟಣ್ಣ ಅಂತ ಇಟ್ರಿ. ನಮ್ಮ ಮನೇಲಿ ಟೋಟಲ್ ಆಗಿ 19 ದನ ಉಂಟು. ಅಂದ್ರೆ 6 ಕರು, 13 ದನ ಟೋಟಲ್ ಆಗಿ. ಈ ಹುಲ್ಲನ್ನು ಮಿಷನಲ್ಲಿ ಕಟ್ ಮಾಡಿ ದನಕ್ಕೆ ಹಾಕ್ತೇವೆ. ಮತ್ತು ನೀರು ಕೂಡ ಆಟೋಮೆಟಿಕ್ಕಾಗಿ, ಅಂದರೆ ಅಲ್ಲಿ ಆನ್ ಮಾಡಿದರೆ ಆಯಿತು, ಅದಷ್ಟೇ ನೀರು ಬರ್ತಾ ಇರ್ತದೆ. ಹಾಗೆ ಮಧ್ಯಾಹ್ನ ದನಕ್ಕೆ ಬೈಹುಳ ಹಾಕಿ ಮಲಗಿ ಸ್ವಲ್ಪ ಹೊತ್ತು, ಮತ್ತು ಸೆಗಣಿ ಸಾರಿಸಲಿಕ್ಕಿತ್ತು ಸಂಜೆ. ಹಾಗೆ ಸೆಗಣಿ ಸಾರಿಸಿ ಮತ್ತು ಸಂಜೆ ಕಾಫಿಗೆ ಸೇಮಿಗೆ ಮತ್ತು ರಸಾಯನ ಮಾಡಿ ತಿಂದ್ವಿ. ಇಲ್ಲಿಗೆ ಈ ಲಾಗ್ ಎಂಡ್ ಆಯಿತು. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.